ಇನ್ನು ನಮ್ಮೂರಲ್ಲಿ 2ನೇ ವರ್ಷದ ಕರಗ ಮಹೋತ್ಸವ ಮತ್ತು ಊರಬ್ಬ ಪಲ್ಲಕ್ಕಿಗಳ ಉತ್ಸವವನ್ನು ಮಾಡಿದ್ವಿ. ಭಾಳ ಅದ್ದೂರಿಯಾಗಿ ನೆರವೇರಿತು. ನಮ್ಮ ಊರಿನ ಯುವಕರು, ಹಿರಿಯರು, ಆಮೇಲೆ ಹೆಣ್ಮಕ್ಳೆಲ್ಲ ಭಾರಿ ಸಹಕಾರ ಕೊಟ್ಟು, ಆಮೇಲೆ ನಮ್ಮೂರಿನ ಪೂಜಾರಿಗಳೆಲ್ಲ ಒಳ್ಳೆಯ ಸಹಕಾರ ಕೊಟ್ಟು ಈ ಮಹೋತ್ಸವವನ್ನು ಭಾಳ ಅದ್ದೂರಿಯಾಗಿ ನೆರವೇರಿಸ್ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಈ ಮೂಲಕ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಮೀಡಿಯಾದವರಾಗಲಿ ಆರಕ್ಷಕ ಸಿಬ್ಬಂದಿಯಾಗಲಿ ದುಷ್ಕರ್ಮದವರಾಗಲಿ ಎಲ್ಲರೂ ನಮ್ಮ ಸಹಕಾರ ಕೊಟ್ಟು BBMಗಳು ಸಹ ನಮ್ಮ ಸಹಕಾರ ಕೊಟ್ಟು ಇವತ್ತು ಕಾರ್ಯಕ್ರಮ ಮಾಡಲು ಅವರ ಒಂದು ಅನುಮತಿ ಕೂಡ ಕೊಟ್ಟಿದ್ದು, ಅವ್ರ ಸಹಕಾರಕ್ಕೂ ನನ್ನ ಧನ್ಯವಾದ ಹೇಳ್ತಾ ಈ ನಮ್ಮೂರ ಹಬ್ಬನ ಇಷ್ಟೊಂದು ಅದ್ದೂರಿಯಾಗಿ ನೆರವೇರಿಸಲು ಊರಿನ ಜನರನ್ನು ತುಂಬ ಸಹಕರಿಸಿ ನಾವು ಈಗ ಗಮನಿಸಿ ನಮಗೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಅವ್ರು ಧನ್ಯವಾದ ಹೇಳ್ತೀನಿ. ಇನ್ನು ಮುಂದಿನ ದಿನಗಳಲ್ಲೂ ಇದೇ ರೀತಿ ಮಾಡೋದಕ್ಕೆ ನಮ್ಮ ಪ್ರೋತ್ಸಾಹ ಕೊಡಬೇಕು, ನಮ್ಮ ಜೊತೆ ನಿಂತ್ಕೋತೀನಿ ಅಂತೇಳಿ ಹೇಳ್ತಾ ಇದರಿಂದ ಈ ಮೂಲಕ ನಿಮಗೆ ಧನ್ಯವಾದ ಹೇಳ್ತೀನಿ. ಎಲ್ರಿಗೂ ಧನ್ಯವಾದಗಳು. ನನ್ನ ಹೆಸರು ಯಲ್ಲಪ್ಪ ಅಂತೇಳಿ, ಕನ್ನಡ ವೇದಿಕೆ ಅಧ್ಯಕ್ಷ, ಬೆಂಗಳೂರು. ನನ್ನ ಹೆಸರು ಸಂಪತ್ ಅಂತ. ಕಾಳೆನಗರದ 2ನೇ ಕರಗ ಮಹೋತ್ಸವ ಅದ್ದೂರಿಯಾಗಿ ಮಾಡಬೇಕಂತ ನಾವು ಯುವಕರೆಲ್ಲ ಸೇರಿ ಒಂದು ತೀರ್ಮಾನ ಮಾಡಿದ್ವಿ. ಹೋದ ವರ್ಷಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಪಣ ತೊಟ್ಟಿರೋದ್ರಿಂದ ಎಲ್ಲ ಸಹಕಾರ ಊರಿನ ಯುವಕರು, ಹಿರಿಯರು ಎಲ್ಲ ಸೇರಿ ಒಂದು ಸಹಕಾರ ಕೊಟ್ಟಿದ್ದರಿಂದ ಈ ಸಾರಿ ಅದ್ದೂರಿಯಾಗಿ ಮಾಡಿದ್ದೀವಿ. ಹಾಗೆ ಪೊಲೀಸ್ ಸಿಬ್ಬಂದಿಗೆ ಮತ್ತು KVP ಸಿಬ್ಬಂದಿಗೆ, ಸಂಚಾರಿ ಸಿಬ್ಬಂದಿಗೆ ಅವ್ರಿಗೆಲ್ಲ ಒಂದು ದೊಡ್ಡ ಅಭಿನಂದನೆಗಳು ಸಲ್ಲಿಸಬೇಕು. ಯಾಕಂದರೆ ಅವರ ಪ್ರೋತ್ಸಾಹಕ್ಕೆ ಯಾವುದೇ ಕಾರ್ಯಕ್ರಮ ಆಗ್ತಾ ಇರಲಿಲ್ಲ. ಆದರೂ ಅಡ್ಡಿ ಆತಂಕಗಳಾಯಿತು, ಅದರಿಂದ ಎಲ್ಲ ಮ್ಯಾನೇಜ್ ಮಾಡ್ಕೊಂಡಿದ್ದೀವಿ. ಮತ್ತು ನಮ್ಮ ಊರಿನ ಗ್ರಾಮ ದೇವತೆ ಆದಂಥ ಪಿಳೆಕಮ್ಮ ಮತ್ತು ಯಲ್ಲಮ್ಮ ದೇವಿ ಉತ್ಸವನ ಈ ವರ್ಷ ಅದ್ದೂರಿಯಾಗಿ ಮಾಡಿದ್ದೀವಿ. ಊರಿನ ಬೀದಿಗಳ ದೀಪಾಲಂಕಾರ ಎಷ್ಟು ಕುಣಿದಂಗಿತ್ತು. ರಾತ್ರಿ ಕರಗ ಮಾಸವಂತೂ ಸಂಜೆ 6ರಿಂದ ಬೆಳಗ್ಗೆ 7ರವರೆಗೂ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡಿದ್ದೀವಿ. ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ.